ಆಂಗ್ಸೈಟಿ ಡಿಪ್ರೆಷನ್ನ ಕಮ್ಮಿ ಮಾಡ್ಕೋಬೋದು ಅಂದರೆ ನೀವು ನಂಬ್ತೀರಾ? ಎಸ್, ಡೆಫಿನೆಟ್ಲಿ ನಂಬಲೇಬೇಕು. ಹೇಗೆ ಇದು ಸಾಧ್ಯ ಅಂತೀರಾ? ಇದು ಮೆಡಿಟೇಷನಿಂದ ಸಾಧ್ಯ. ಮೆಡಿಟೇಷನ್ ಅಂದರೆ ಏನು? ಏಕೆ ನಾವು ಮೆಡಿಟೇಷನ್ ಯೂಸ್ ಮಾಡ್ತೀವಿ ಅಂದರೆ, ನಮ್ಮ ಬಾಡಿಗೆ ಯಾಕೆ ಮೆಡಿಟೇಷನ್ ಬೇಕಂದರೆ, ನಮ್ಮಲ್ಲಿರುವಂಥ ಎಷ್ಟೋ ಥಾಟ್ಸ್ನ ನಾವು ಕಂಟ್ರೋಲಾಗಿ ಇಟ್ಕೊಂಡು ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೋಬೋದು. ಆಂಗ್ಸೈಟಿಯಿಂದ ಹೊರಗಡೆ ಬರ್ಬೋದು, ಡಿಪ್ರೆಷನಿಂದ ಹೊರಗಡೆ ಬರ್ಬೋದು, ನಮ್ಮ ಸ್ಟ್ರೆಸ್ ಲೈಫಿಂದ ನಾವು ಹೊರಗಡೆ ಬರ್ಬೋದು. ಮತ್ತು ನಮ್ಮಲ್ಲೇ ಒಂದು ಇನ್ನರ್ ಪೀಸ್ನ ನಾವು ಐಡೆಂಟಿಫೈ ಮಾಡ್ಕೋಬೋದು, ನಮ್ಮ ಬಾಡಿನ ವೆಲ್ ಬೀಯಿಂಗ್ ಆಗಿ ಇಟ್ಕೋಬೋದು. ಇನ್ನೂ ಹಲವಾರು ಯೂಸಸ್ ಇದೆ. ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಆರ್ಗನ್ನು ನಾವು ಹೀಲ್ ಮಾಡ್ಕೊಂಡು ಹೋಗ್ಬೋದು. ನಾವು ಮೆಡಿಟೇಷನಲ್ಲಿ ಫೋಕಸಿಂಗ್ ಆಗಿದ್ದಾಗ ಯು ಕ್ಯಾನ್ ಹೀಲ್ ಯುವರ್ ಬಾಡಿ ಅಂತಾರೆ. ನಮ್ಮ ಪ್ರತಿಯೊಂದು ಆರ್ಗನ್ಗೂ ಬಾಡಿ ಮೈಂಡ್ಗೂ ತುಂಬ ಕನೆಕ್ಷನ್ ಇರುತ್ತೆ. ಅದನ್ನು ಹೀಲ್ ಮಾಡ್ಕೊಂಡು ಹೋಗ್ಬೋದು. ಹೇಗೆ ಇದು ಮೆಡಿಟೇಷನ್ ಸ್ಟಾರ್ಟ್ ಮಾಡೋದು ಅಂದಾಗ, ನೀವು ಗೈಡೆಡ್ ಮೆಡಿಟೇಷನಿಂದ ಸ್ಟಾರ್ಟ್ ಮಾಡ್ಬೋದು, ಇಲ್ಲಾಂದರೆ ನಾಮಜಪದಿಂದ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಬ್ರೀತ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ನ ಬ್ರೀತ್ನ ಕಂಟ್ರೋಲ್ ಹೇಗೆ ಮಾಡೋದು ಅಂತ ತಿಳ್ಕೊಬೋದು. ಆ ಬ್ರೀತ್ ಮೇಲೆ ಕಂಟ್ರೋಲ್ ಇದ್ದಾಗ ನೀವು ಇನ್ಹೇಲ್ ಆ್ಯಂಡ್ ಎಕ್ಸೇಲ್ನ ಸ್ಟಾರ್ಟ್ ಮಾಡಿದಾಗ ಯು ಕ್ಯಾನ್ ಸಿ ಎ ಚೇಂಜಸ್. ಒಂದು 15 ಮಿನಿಟ್ಸ್ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಹೋಗಿ, ಆವಾಗ ನಿಮಗೆ ಅಭ್ಯಾಸ ಆಗ್ತಾ ಆಗ್ತಾ ನೀವು ಟ್ರೆಮೆಂಡಸ್ ಚೇಂಜಸ್ನ ನೋಡ್ಬೋದು. ನಿಮ್ಮ ಸ್ಟ್ರೆಸ್ನ ಜಸ್ಟ್ 15 ಮಿನಿಟ್ಸಲ್ಲಿ ನೀವು ಕಂಟ್ರೋಲಿಗೆ ತಗೊಬರ್ಬೋದು. ಪ್ರತಿಯೊಂದು ದಿನವೂ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಯು ಕ್ಯಾನ್ ಸಿ ಎ ಟ್ರೆಮೆಂಡಸ್ ಚೇಂಜಸ್. ಇದು ನಿಮ್ಮ ಮಕ್ಕಳಿಗೂ ಕೂಡ ಇವಾಗಲಿಂದನೇ ಕಲಿಸಿ, ಸೋ ದಟ್ ಅವ್ರಿಗೆ ಕಾನ್ಸಂಟ್ರೇಷನ್ ಹಾಗೂ ಅವರು ಫೋಕಸ್ ಆಗಿರ್ತಾರೆ. ಯಾವಾಗ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಇದ್ದಾಗ ಆಟೋಮೆಟಿಕ್ಕಾಗಿ ಅವ್ರಿಗೆ ಸ್ಟ್ರೆಸ್ ಇರಲ್ಲ. ಏನು ಬೇಕಾದರೂ ಆ ಟೈಮಿಗೆ ಮಾಡಿ ಮುಗಿಸ್ತಾರೆ. ಎಲ್ಲರೂ ಟ್ರೈ ಮಾಡಿ, ನೀವು ಟ್ರೈ ಮಾಡಿ, ನಿಮ್ಮ ಮಕ್ಕಳ ಕೈಲೂ ಮಾಡಿಸಿ ಪ್ರಾಕ್ಟೀಸ್ ಮೆಡಿಟೇಷನಿಂದ ಅರ್ಧ ಕಾಯಿಲೆನ ನಾವು ಹೀಲ್ ಮಾಡ್ಕೋಬೋದು. ಇದು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಸೋ ದಟ್ ಅವರು ಕೂಡ ಬೆನಿಫಿಟ್ ಮಾಡ್ಕೊತಾರೆ.